ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅಂಕಿತಾ ಫ್ಯಾಷನ್ ವೇರ್ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂದರೆ, ತುಂಬ ಜನ ಟೈಲರಿಂಗ್ ಕ್ಲಾಸ್ ಕಲಿಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಆದರೆ ಅವರಿಗೆ ಅವಕಾಶಗಳಿರಲ್ಲ. ಯಾಕೆಂದರೆ ಅವ್ರ ಮನೆ ಟೈಲರಿಂಗ್ ಕ್ಲಾಸಿಂದ ತುಂಬ ದೂರ ಇರ್ಬೋದು, ಅಥವಾ ಅವ್ರಿಗೆ ಮನೆಯಲ್ಲಿ ಪರ್ಮಿಷನ್ ಸಿಗದೇ ಇರ್ಬೋದು, ಅಥವಾ ಅವ್ರಿಗೆ ಸಾವಿರಾರು ರೂಪಾಯಿ ಫೀಸ್ ಕೊಟ್ಟೋ ಶಕ್ತಿ ಇಲ್ಲದೆ ಇರ್ಬೋದು. ಅಂಥವ್ರಿಗೆಲ್ಲ ಒಂದು ಒಳ್ಳೆ ಐಡಿಯಾನ ತೊಗೊಂಡ್ಬಂದಿದ್ದೀವಿ. ಏನಪ್ಪ ಅಂತಂದರೆ, ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡೋದರ ಮುಖಾಂತರ ನೀವು ಯಾವುದೇ ಫೀಸನ್ನು ಕಟ್ಟದೇ ಟೈಲರಿಂಗ್ ಕ್ಲಾಸನ್ನು ತೊಗೋಬೋದು, ನೀವು ಟೈಲರಿಂಗನ್ನು ಕಲ್ತ್ಕೋಬೋದು. ನಾವು ಈ ಚಾನಲಲ್ಲಿ ಎಲ್ಲ ಥರದ ಬ್ಲೌಸ್ಗಳು, ಚೂಡಿದಾರ್ಗಳು ಮತ್ತು ಎಲ್ಲ ಥರದ ನಿಮಗೆ ಲೆಹಂಗಾ ಇರ್ಬೋದು, ಪ್ರತಿಯೊಂದನ್ನು ಕಟಿಂಗ್ ಮಾಡಿ, ಸ್ಟಿಚಿಂಗ್ ಮಾಡಿ ಪ್ರತಿಯೊಂದನ್ನು ತೋರಿಸ್ಕೊಡ್ತೀವಿ. ಬನ್ನಿ, ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಆನಲ್ಲಿ ಇಟ್ಕೊಳ್ಳಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ, ನೋಟಿಫಿಕೇಷನ್ ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಹಾಗಾದರೆ ಈ ವಿಡಿಯೋ ನೋಡ್ಕೊಂಬರೋಣ. ನಾವಿವತ್ತು ಮೊದಲನೇದಾಗಿ ಸಿಂಪಲ್ ರೌಂಡ್ ನೆಕ್ ಬ್ಲೌಸ್, ಬಾಡಿ ಮೆಜರ್ಮೆಂಟ್ ತೊಗೊಳ್ದೇ ಕೇವಲ ಅಳತೆ ಬ್ಲೌಸನ್ನು ಮಾತ್ರ ಇಟ್ಕೊಂಡು ಆ ಸೇಮ್ ಮೆಜರ್ಮೆಂಟನ್ನು ಯಾವ ರೀತಿ ಕಟಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ. ನೀಟಾಗಿ ಐರನ್ ಮಾಡಿ ಇಟ್ಕೊಂಡು ಬ್ಲೌಸನ್ನು ಸೈಡಲ್ಲಿ ಕ್ರಾಸ್ ಇರೋ ಬಟ್ಟೆಯನ್ನು ಫಸ್ಟು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಅರ್ಧ ಇಂಚು ನಾವು ಸ್ಟಿಚಿಂಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊತೀವಿ. ಈಗ ಅಳತೆ ಬ್ಲೌಸನ್ನು ತೊಗೊಂಡು ಬಾಡಿ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ 2 ಗೆರೆಯನ್ನು ಹಾಕೊಳ್ಳೋಣ. ಒಂದು ಕರೆಕ್ಟಾಗಿ ಸ್ಟಿಚ್ಚಿಂಗ್ಗೆ ಅರ್ಧ ಇಂಚು ಎಕ್ಸ್ಟ್ರಾ. ಈಗ ಬ್ಯಾಕ್ ಚೆಸ್ಟ್ ಇದೆಯೋ, ಬ್ಯಾಕ್ ಚೆಸ್ಟ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋಣ. ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು, ಈ ಥರ ಬಿಡಿಸಿ ಇಟ್ಕೊಂಡು ಬ್ಯಾಕ್ ಚೆಸ್ಟ್ ಎಷ್ಟಿದೆ ಅನ್ನೋದನ್ನು ಅಳತೆ ಮಾಡ್ಕೊಳ್ಳೋಣ. ಆಯ್ತಲ್ಲ, ಕ್ಲೀನಾಗಿ ಬಿಡಿಸಿಟ್ಕೊಂಡು ಬ್ಯಾಕ್ ಚೆಸ್ಟ್ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮತ್ತು 1.5 ಇಂಚ್ ಎಕ್ಸ್ಟ್ರಾ ನಾವು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಅಂತ ಬಿಟ್ಕೊಳ್ತಾ ಇದ್ದೀವಿ. ಮತ್ತು ವೇಸ್ಟ್, ಇವಾಗ ವೇಸ್ಟ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ವೇಸ್ಟ್ ಕರೆಕ್ಟಾಗಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ತೀನಿ, ಮತ್ತು 1.5 ಇಂಚು ಸ್ಟಿಚ್ಚಿಂಗ್ ಅಂತ ಬಿಟ್ಕೊಳ್ತಾ ಇದ್ದೀನಿ. 1 ಇಂಚ್ ಯಾಕೆ ಅಂತ ಹೇಳಿದ್ರೆ ಸೆಂಟ್ರಲ್ಲಿ ಒಂದು ಡಾಟ್ ಬರುತ್ತೆ ಬ್ಯಾಕಲ್ಲಿ, ಅದರಿಂದ ಆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಕೆಳಗಡೆಯಿಂದ ಆರ್ಮಾಲ್ ಜಾಯಿಂಟ್ವರೆಗೂ ಒಂದು ಮಾರ್ಕನ್ನು ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗ್ ಅಂತ ಅರ್ಧ ಇಂಚ್ ಎಕ್ಸ್ಟ್ರಾ, ಗೊತ್ತಾಯ್ತಲ್ಲ. ಈಗ ಬ್ಯಾಕ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಬ್ಯಾಕ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಅಂತ ನಾವು ಬಿಟ್ಟಿದ್ದೀವಿ, ಅದನ್ನು ಬಿಟ್ಟು ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಬಿಟ್ಟು ಕರೆಕ್ಟಾಗಿ ನೆಕ್ಕನ್ನು ನಾವು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ನೋಡ್ಕೊಂಡ್ರಲ್ಲ, ತುಂಬ ಈಸಿಯಾಗಿ ಮಾರ್ಕನ್ನು ಮಾಡ್ಕೊಬೋದು. ಈ ಥರ ಇವಾಗ ಶೋಲ್ಡರ್ ಎಷ್ಟಿದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಶೋಲ್ಡರ್ ಎಷ್ಟಿದೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾವನ್ನು ಬಿಟ್ಕೊಂಡಿದ್ದೀನಿ. ಮತ್ತು ಈಗ ಶೋಲ್ಡರ್ಗೂ ಆರ್ಮಾಲ್ಗೂ ಒಂದು ಗೆರೆಯನ್ನು ಎಳ್ಕೊಳ್ಳೋಣ. ಇಲ್ಲಿ 1.5 ಇಂಚು ಗ್ಯಾಪನ್ನು ಬಿಟ್ಟು ಈ ಥರ ಕರ್ವಾಗಿ ಆ 1.5 ಇಂಚು ಗ್ಯಾಪ್ ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀವಿ. ಇವಾಗ ನೋಡಿದ್ರಲ್ಲ, ಆರ್ಮಾಲು ಯಾವ ಥರ ಕಾಣಿಸ್ತಾ ಇದೆ. ಇವಾಗ ಆರ್ಮಾಲ್ ಕರೆಕ್ಟಾಗಿದೆಯಾ ಅನ್ನೋದನ್ನು ಒಂದು ಸಾರಿ ಚೆಕ್ ಮಾಡ್ಕೊಂಬಿಡೋಣ. ಓಕೆ, ಕರೆಕ್ಟಾಗಿದೆ. ನೀಟಾಗಿ ಚೆಕ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಕಟ್ ಮಾಡಾದಮೇಲೆ ಜಾಸ್ತಿ ಬಂತು ಅಂದರೆ, ಕಡಿಮೆ ಇದ್ದರೆ ಕಟ್ ಮಾಡ್ಕೊಬೋದು, ಜಾಸ್ತಿ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಫುಲ್ ಕಟಿಂಗ್ ಆಗುತ್ತೆ ಈ ಥರ. ಒಂದೂವರೆ ಇಂಚ್ ಎಕ್ಸ್ಟ್ರಾ ಈ ಸೈಡಲ್ಲಿ ಬಿಟ್ಟಿದ್ದೀನಿ.
ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು. ನೋಡಿ ಇವಾಗ ಬ್ಯಾಕ್ ಕಟಿಂಗ್ ಕಂಪ್ಲೀಟ್ ಆಗಿದೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಗೋಲ್ಡ್ ಪೈಪಿಂಗನ್ನು ಹೇಳಿದ್ದಾರೆ ಕಸ್ಟಮರು, ಹಾಗೆ ಗೋಲ್ಡ್ ಪೈಪಿಂಗ್ ಅಂತ ಬರೆದು ಬಿಡ್ತಾಯಿದೆ. ಈಗ ಬನ್ನಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಬಟ್ಟೆಯನ್ನು ಕಡಿಮೆ ಬಿಟ್ಕೊಳ್ತಾ ಇದ್ದೀನಿ, ಒಂದು 2.5-3 ಇಂಚಷ್ಟು. ಏಕೆಂದರೆ ಈ ಚಿಕ್ಕ ಪನ್ನ ಇರುತ್ತೆ ಇವಾಗೆಲ್ಲ ಲೈನಿಂಗು. ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಕ್ರಾಸ್ ಇರೋದನ್ನು ಅರ್ಧ ಇಂಚು ಸ್ಟ್ರೈಟಾಗಿ ಮಾಡ್ಕೊತೀನಿ. ಮತ್ತು ಅರ್ಧ ಇಂಚು ಸ್ಟಿಚಿಂಗ್ ಅಂತ ಬಿಟ್ಕೊತಾ ಇದ್ದೀನಿ. ಫಸ್ಟು ಕ್ರಾಸ್ ಇರೋದನ್ನು ಕಟ್ ಮಾಡಿ ತೆಗಿಯೋಣ. ಅರ್ಧ ಇಂಚ್ ಬಿಟ್ಟು ಇವಾಗ ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಸ್ ಇದೇ ಥರ ಡೈರೆಕ್ಟಾಗಿ ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಟೇಪನ್ನು ಯೂಸ್ ಮಾಡ್ತಾಯಿಲ್ಲ. ಸ್ಲೀವ್ಸ್ ಕಟ್ ಮಾಡುವಾಗ ಯಾವುದೇ ಟೇಪನ್ನು ಯೂಸ್ ಮಾಡ್ತಾಯಿಲ್ಲ. ಹಾಗೆ ಡೈರೆಕ್ಟಾಗಿ ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಲೀವ್ಸಿಗೆ ಈ ಥರ ಆರ್ಮಲ್ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ. ಬ್ಯಾಕ್ ಕೂಡ ಅದೇ ಥರ ಒಂದೇ ಒಂದು ಚೂರು ಕಟ್ ಮಾಡ್ಕೊತೀನಿ. ಫ್ರಂಟ್ ಮಾಡಿರೋಷ್ಟು ಮಾಡಲ್ಲ, ಬ್ಯಾಕ್ ಒಂದೇ ಒಂದು ದಾರದಷ್ಟು ಮಾತ್ರ ಅದೇ ಥರ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು, ಇದು ಫ್ರಂಟ್ ಪೀಸು, ಅದು ಬ್ಯಾಕ್ ಪೀಸ್. ಓಕೆ ಅಲ್ಲ. ಇವಾಗ ಈ ಸೈಡಲ್ಲಿ ಒಂಚೂರು ಜಾಯಿಂಟ್ ಬರುತ್ತೆ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ. ಫ್ರಂಟನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈ ಥರ ಬಟ್ಟೆ, ಉಳಿದಿರೋ ಬಟ್ಟೆಯನ್ನು ಈ ಥರ ಇಟ್ಕೊಬೇಕು. ಇಟ್ಕೊಂಡು ಫಸ್ಟು ಬ್ಯಾಕನ್ನು ಇಟ್ಟು ನಾವು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಎಲ್ಲಿ ಕೂತ್ಕೊಳ್ಳುತ್ತೆ ನೋಡಿಬಿಟ್ಟು ಸುತ್ತ, ಬ್ಯಾಕ್ ಸುತ್ತ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ತುಂಬ ಈಸಿ ಆಗುತ್ತೆ ಫ್ರಂಟ್ ಕಟ್ಟಿಂಗ್ ಮಾಡೋದಕ್ಕೆ ಅಂತ ನಾವು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ನೋಡಿ ಈ ಥರ ಎಲ್ಲ ಕಡೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಈ ಸೈಡಲ್ಲೂ ಕೂಡ ಇದೇ ಥರ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಎಲ್ಲ ಸುತ್ತಲೂ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೆಕ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ತೆಗೆದು ಸೈಡ್ಗೆ ಇಡ್ತಾ ಇದ್ದೀನಿ. ಸೈಡ್ಗೆ ಇಟ್ಟು ಈಗ ಫ್ರಂಟ್ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಫ್ರಂಟು ನೆಕ್ಕು ಕರೆಕ್ಟಾಗಿ ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ಆ ನೆಕ್ ಜಾಯಿಂಟಿಂದ, ಶೋಲ್ಡರ್ ಜಾಯಿಂಟಿಂದ ಈ ಥರ ಶೋಲ್ಡರ್ಗೆ ಅರ್ಧ ಇಂಚು ಸ್ಟಿಚಿಂಗ್ ಅಂತ ಬಿಟ್ಕೊಂಡಿದ್ದೀನಿ. ಶೋಲ್ಡರ್ ಜಾಯಿಂಟಿಂದ ನೆಕ್ಕನ್ನು ಈ ಥರ ಈ ಶೇಪಲ್ಲಿ ಇಟ್ಕೊಂಡು, ಕರೆಕ್ಟಾಗಿ ಅದು ಯಾವ ಶೇಪಲ್ಲಿ ಇರುತ್ತೋ ಅದೇ ಶೇಪಲ್ಲಿ ಇಟ್ಕೊಂಡು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಎಕ್ಸಾಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ಅಂತ ಮಾರ್ಕ್ ಮಾಡ್ಕೊತೀನಿ. ಆ ಮಾರ್ಕಿಂದ ಕೆಳಗಡೆವರೆಗೂ ಇಲ್ಲಿ ಇದು ಬರುತ್ತಲ್ಲ ಬೆಲ್ಟು, ಆ ಬೆಲ್ಟ್ವರೆಗೂ ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾ, ಆ ಬೆಲ್ಟ್ ಜಾಯಿಂಟಿಂದ 1 ಇಂಚ್ ಎಕ್ಸ್ಟ್ರಾ. ಯಾಕೆಂದರೆ ಅಲ್ಲಿ ಕೂಡ ಒಂದು ಡಾಟ್ ಬರುತ್ತೆ, ಜಾಯಿಂಟ್ ಬರುತ್ತೆ. ಅದರಿಂದ 1 ಇಂಚ್ ಎಕ್ಸ್ಟ್ರಾ ಇಲ್ಲಿ ಸೆಂಟ್ರಲ್ಲಿ ಡಕ್ಕನ್ನು ಮಾಡ್ಕೊತಾ ಇದ್ದೀನಿ. ಅಲ್ಲಿ ಕೂಡ ಒಂದು ಡಾಟ್ ಬರೋದ್ರಿಂದ ಇವಾಗ ಬನ್ನಿ, ತುಂಬ ಇಂಪಾರ್ಟೆಂಟು. ಮೇಲ್ಗಡೆ ಶೋಲ್ಡರ್ ಅರ್ಧ ಇಂಚ್ ಬಿಟ್ಟು ಕಪ್ ಪಾಯಿಂಟ್ ಎಷ್ಟು ಇಂಚಿದೆ ಅಂತ ನೋಡಿಬಿಟ್ಟು ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಪ್ ಪಾಯಿಂಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ ಆ ಪಾಯಿಂಟಿಂದ ಕೆಳಗಡೆ ಜಾಯಿಂಟ್ವರೆಗೂ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಓಕೆ, ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಅಂತ ಬಿಟ್ಕೊತಾ ಇದ್ದೀನಿ. ಇವಾಗ ಈ ಕಡೆ ಸೈಡಿಂದ ನೋಡೋಣ. ಸೈಡಿಂದ ಕೂಡ ಅದೇ ಥರ ನೋಡಿ, ಫ್ರಂಟ್ ಈ ಥರ ಇಟ್ಕೊಂಡು ಸೆಂಟ್ರ್ ಪಾಯಿಂಟ್ ಬರ್ತಲ್ಲ, ಸೈಡಿಂದ ಅರ್ಧ ಇಂಚ್ ಬಿಟ್ಟು ಇಲ್ಲೊಂದು ಕೆರೆ ಎಳ್ಕೊಂಬಿಡೋಣ. ನೋಡಿ ಈ ಥರ ಅರ್ಧ ಇಂಚ್ ಬಿಟ್ಟು ಇವಾಗ ಬನ್ನಿ. ನೋಡಿ ಈ ಥರ ಇಟ್ಕೊಂಡು ಸೆಂಟ್ರ್ ಪಾಯಿಂಟ್ಗೆ ಒಂದು ಮಾರ್ಕು, ಅಲ್ಲಿಂದ ಲಾಸ್ಟ್ವರೆಗೂ ಒಂದು ಮಾರ್ಕು ಆಯ್ತಲ್ಲ. ಮತ್ತು 1.5 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ. ಮತ್ತು ಇವಾಗ ಚೆಸ್ಟ್ ಲೂಸ್ ಎಷ್ಟಿದೆ ನೋಡ್ಕೊಳ್ಳೋಣ. ಚೆಸ್ಟ್ ಲೂಸ್ ಬಂದು ಎಷ್ಟಿದೆ ಕರೆಕ್ಟಾಗಿ ನೋಡಿಕೊಂಡು ಅದಕ್ಕಿಂತ 1/4 ಇಂಚ್
ಇದು 9 ಇಂಚ್ ಬಂದರೆ 9 ಕಾಲು, 8 ಮುಕ್ಕಾಲು ಬಂದರೆ 9 ಇಂಚು. ಅಲ್ಲೊಂದು ಡಾಟ್ ಬರುತ್ತಲ್ಲ ಆರ್ಮಲ್ ಡಾಟು, ಅದಕ್ಕೆ ಅಂತ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/4 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಓಕೆ, ಇವಾಗ ಈ ಮೇಲ್ಗಡೆ ಗೆರೆಗೂ ಇಲ್ಲಿ ಒಂದು ಗೆರೆ ಹಾಕಿದ್ದೀವಲ್ಲ, ಆ ಗೆರೆಗೂ ಸೇರಿಸಿ ಒಂದು ಮಾರ್ಕನ್ನು ಮಾಡ್ಕೊಳ್ತೀವಿ, ಪ್ಲಸ್ 1.5 ಇಂಚು ಎಕ್ಸ್ಟ್ರಾ. ಸರಿ ಆಯ್ತಲ್ಲ. ಇವಾಗ ಕಪ್ ಪಾಯಿಂಟಲ್ಲಿ ಒಂದು ಪ್ಲಸ್ ಥರ ಮಾರ್ಕ್ ಬಂದಿದೆ, ಆ ಮಾರ್ಕನ್ನು ಸ್ಟ್ರೈಟಾಗಿ ಕೆಳಗಡೆವರೆಗೂ ಎಳ್ಕೊಳ್ಳೋಣ. ಓಕೆನಾ. ಇವಾಗ ಈ ಸೈಡಿಗೂ ಈ ಮಾರ್ಕ್ಗೂ ಒಂದು ಅಟ್ಯಾಚ್ ಮಾಡೋಣ. ಹಾಗೆಯೇ ಆರ್ಮಾಲ್ ಕೂಡ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಆರ್ಮಾಲ್ಗೊಂದು ಡಾಟ್ ಹಾಕಬೇಕಲ್ಲ, ಅದಕ್ಕೂ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಆಯ್ತಲ್ಲ. ಇವಾಗ ಸೈಡಿಗೆ ಒಂದು ಮಾರ್ಕ್ ಬರಬೇಕು. ಅದಕ್ಕೆ ಅಳತೆ ಬ್ಲೌಸ್ ತೊಗೊಂಡು ಆ ಸೈಡಲ್ಲಿ ಎಷ್ಟು ಬೇಕಾಗೋ ನೋಡಿಕೊಂಡು ಆರ್ಮಲ್ ಜಾಯಿಂಟ್ಗೂ ಈ ಸೈಡಲ್ಲಿ ಬೆಲ್ಟ್ ಇದೆಯಲ್ಲ ಆ ಜಾಯಿಂಟ್ಗೂ ಮಾರ್ಕ್ ಮಾಡಿಕೊಂಡು ಒಂದು ಅಲ್ಲಿಗೂ ಇಲ್ಲಿಗೂ ಒಂದು ಜಾಯಿಂಟನ್ನು ಮಾಡೋಣ. ಓಕೆನಾ. ಈಗ ಒಂದು ಮಾರ್ಕ್ ಆಯ್ತಲ್ಲ, ನಿಮಗೊಂದು ಐಡಿಯಾ ಬರ್ತಾ ಇದೆ. ಓಕೆ, ಇವಾಗ ನಿಮಗೊಂದು ಐಡಿಯಾ ಬರ್ತಾ ಇದೆ ಯಾವ ಥರ ಫ್ರಂಟ್ ಬರ್ಬೋದು ಅಂತ. ಇವಾಗ ಸೈಡ್ ಜಾಯಿಂಟ್ ಇದ್ದ ಕಪ್ಪು ಡಾಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೈಡ್ ಜಾಯಿಂಟಿಂದ ಕಪ್ಪಲ್ಲಿ ಹಿಡಿದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಸೈಡಿಂದ ಪುನಃ ಕಪ್ಪು ಪಾಯಿಂಟಿಗೆ ನೋಡಿಕೊಂಡು ಆ ಜಾಯಿಂಟ್ವರೆಗೂ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ಲ. ಇವಾಗ ಮೇಲಿಂದ ಕೆಳಗಡೆವರೆಗೂ ಒಂದು ಗೆರೆಯನ್ನು ಎಳ್ಕೊಳ್ಳೋಣ. ಆಯ್ತಲ್ಲ. ಇವಾಗ ಫ್ರಂಟ್ ಕೂಡ ರೆಡಿ ಆಯಿತು. ಬನ್ನಿ ಇವಾಗ ಫ್ರಂಟ್ ಕೂಡ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಒಂದು ಡಾಟ್ ಮಾತ್ರ ಅರ್ಧ ಇಂಚು ಡೌನ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಆರ್ಮಲ್ಲು ಅರ್ಧ ಇಂಚು ಶೇಪ್ ಜಾಸ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ, ಬ್ಯಾಕಿಗೂ ಫ್ರಂಟ್ಗೂ. ಓಕೆ, ಈ ಥರ ಬರುತ್ತೆ. ಎಲ್ಲ ಕಡೆ ಒಂದು ನ್ಯಾಚನ್ನು ಹಾಕ್ಕೊಳ್ಳೋಣ. ಈ ಥರ ಸೈಡ್ಗೆ ಮತ್ತು ಕಪ್ಪು ಪಾಯಿಂಟ್ಗೆ ಎಲ್ಲ ಕಡೆಗೂ ಒಂದೊಂದು ನ್ಯಾಚನ್ನು ಹಾಕ್ಕೊಳ್ಳೋಣ. 4 ಸೈಡಲ್ಲಿ ಒಂದೊಂದು ನ್ಯಾಚನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸೈಡ್ ಡಾಟ್ ಇದೆಯಾ ಅಂತ ಚೆಕ್ ಮಾಡಿದ್ರೆ ಸೈಡ್ ಡಾಟ್ ಇಲ್ಲ, ಅದಕ್ಕೆ ಅದನ್ನು ಲೆಸ್ ಮಾಡಿದ್ದೀನಿ. ಇವಾಗ ಬ್ಯಾಕು ಮತ್ತು ಫ್ರಂಟನ್ನು ಇಟ್ಟು ಚೆಕ್ ಮಾಡ್ಕೊಳ್ಳೋಣ, ಕರೆಕ್ಟಾಗಿ ಬಂದಿದೆಯಾ ಆರ್ಮಲ್ಲು ಎಲ್ಲ. ಓಕೆ, ಕರೆಕ್ಟಾಗಿ ಬಂದಿದೆ. ಇವಾಗ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬನ್ನಿ ಬೆಲ್ಟ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಅರ್ಧ ಇಂಚು ನಾವು ಸ್ಟಿಚ್ಚಿಂಗ್ ಅಂತ ಒಂದು ಮಾರ್ಕನ್ನು ಮಾಡ್ಕೊಳ್ತೀವಿ. ಹಾಗೆ ಬ್ಲೌಸಿಂದ ಬೆಲ್ಟ್ ತಗೊಂಡು ಬೆಲ್ಟ್ ಮಾರ್ಕ್ಗೆ ಆ ಜಾಯಿಂಟಿಂದ ಈ ಜಾಯಿಂಟ್ವರೆಗೂ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಓಕೆನಾ. ಇಲ್ಲಿಂದ ಇಲ್ಲಿವರೆಗೂ ಒಂದು ಮಾರ್ಕನ್ನು ಮಾಡ್ಕೊತೀನಿ. 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ತೀನಿ ಸ್ಟಿಚ್ಚಿಂಗೋಸ್ಕರ. ಹಾಗೆ ಮೇಲ್ಗಡೆ ಸೈಡು ಓಕೆ, ಇಲ್ಲೂ ಕೂಡ ಕೆಳಗಡೆ ಅರ್ಧ ಇಂಚು ಸ್ಟಿಚ್ಚಿಂಗ್ ಅಂತ ಬಿಟ್ಕೊತೀನಿ. ಫ್ರಂಟ್ ಸೈಡಲ್ಲಿ ನೋಡಿ, ಈ ಬೆಲ್ಟನ್ನು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಓಕೆನಾ. ಇವಾಗ ಈ ಕಡೆ ಸೈಡಲ್ಲಿ ಮಾರ್ಕನ್ನು ಮಾಡ್ಕೋಬೇಕು. ಫ್ರಂಟ್ ಸೈಡ್ ಮಾಡ್ಕೊಂಡಿದ್ದೀವಿ. ಈಗ ವೇಸ್ಟ್ ಸೈಡದ್ದು ಮಾಡ್ಕೋಬೇಕು. ಅದನ್ನು ನಾವು ಡೈರೆಕ್ಟಾಗಿ ಹಂಗೆ ಮಾಡ್ಕೊಳಕ್ಕಾಗಲ್ಲ. ಈಗ ಆರ್ಮಲ್ಗೂ ಫ್ರಂಟ್ ಆರ್ಮಲ್ಗೂ ಬ್ಯಾಕ್ ಆರ್ಮಲ್ಗೂ ಕರೆಕ್ಟಾಗಿ ಇಟ್ಬಿಟ್ಟು ಅಲ್ಲಿ ಒಂದು ಜಾಯಿಂಟ್ ಇದೆ ನೋಡಿ, ಇಲ್ಲೊಂದು ಜಾಯಿಂಟು, ಆ ಜಾಯಿಂಟಿಂದ ಅರ್ಧ ಇಂಚು ಎಕ್ಸ್ಟ್ರಾ ಕೆಳಗಡೆಗೆ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಅಳತೆ ಮಾಡ್ಕೊಂಡಿದ್ದೀನಿ. ಇವಾಗ 3 ಇಂಚು ಅಲ್ಲಿಂದ ಆ ಜಾಯಿಂಟಿಂದ ಅಲ್ಲಿಗೆ ಬಂತು ಅಂದರೆ 3.5 ಇಂಚು ಆ ಥರ. ಈಗ 3.5 ಇಂಚ್ ಬಂದಿದೆ, ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈಗ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಶೇಪಲ್ಲಿ ಬರುತ್ತೆ ಬೆಲ್ಟು. ನಾವು ಬೆಂಗಳೂರಲ್ಲೆಲ್ಲ ಇದೇ ಥರ ಮಾಡೋದು. ಸ್ವಲ್ಪ ಹಳ್ಳಿಗಳ ಕಡೆ ಸ್ಟ್ರೈಟಾಗಿ ಬರುತ್ತೆ ಬೆಲ್ಟು, ಇಲ್ಲಿ ಸ್ವಲ್ಪ ಶೇಪಾಗಿ ಬರುತ್ತೆ ಅಷ್ಟೇ. ನೋಡಿ, ಬೆಲ್ಟು ರೆಡಿ ಆಯಿತು. ಇವಾಗ ಫ್ರಂಟ್ ಸೈಡ್ಗೆ ಒಂದು ನ್ಯಾಚನ್ನು ಹಾಕ್ಕೊತೀನಿ. ಓಕೆನಾ. ಇವಾಗ
ಬೆಲ್ಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಈ ಪಾಯಿಂಟಿಂದ ಫಸ್ಟ್ ಒಂದು ಪಾಯಿಂಟಿಗೆ, ಅಲ್ಲಿಂದ ಇಲ್ಲಿಗೆ ಆ ಡಾಟ್ ಹಿಡಿದ ಮೇಲೆ ಆ ಬೆಲ್ಟ್ಗೂ ಅದಕ್ಕೂ ಜಾಯಿಂಟ್ ಕರೆಕ್ಟಾಗಿ ಬರಬೇಕು. ಓಕೆನಾ? ಇವಾಗ ಇಲ್ಲೂ ಕೂಡ ಸೈಡಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಅಂತ. ಅರ್ಧ ಇಂಚು ಎಕ್ಸ್ಟ್ರಾ ಇರಬೇಕು. ಓಕೆ, ಕರೆಕ್ಟಾಗಿ ಬಂದಿದೆ, ಎಲ್ಲ ಕಟ್ಟಿಂಗು ಕರೆಕ್ಟಾಗಿದೆ. ಓಕೆ, ಇಲ್ಲಿಗೆ ಬ್ಲೌಸ್ ಕಟ್ಟಿಂಗು ಸಿಂಪಲ್ ರೌಂಡ್ ನೆಕ್ ಬ್ಲೌಸ್ ಕಟ್ಟಿಂಗ್ ಮುಗೀತು. ಓಕೆನಾ? ವಿಡಿಯೋ ನೋಡಿದ್ರಲ್ವಾ? ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಮತ್ತು ಬೆಲ್ ಬಟನ್ನ ಆನ್ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.